ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ದೇವರ ಆಶೀರ್ವಾದಗಳನ್ನು ಅನುಭವಿಸುತ್ತಾ ಮುಂದಕ್ಕೆ ಸಾಗ್ತಾ ಇದ್ದೀರಾ? ಹೋರಾಟಗಳು ಬಂದಾಗ ಕುಗ್ಗಿ ಹೋಗದಂತೆ ದೇವರಿಗೆ ಬೇಡಿಕೊಳ್ಳುವಂಥದ್ದು, ಅವಶ್ಯಕತೆಗಳೆದುರಾದಾಗ ಸಾಲ ಮಾಡದಂತೆ ಮನುಷ್ಯರಿಗೆ ಕೈಚಾಚದೆ ದೇವರಿಗೆ ಬೇಡಿಕೊಳ್ಳಬೇಕು. ಹಾಗೂ ಅನಾರೋಗ್ಯ ಬಂದಾಗ ಆ ಕಡೆ ಓಡಿ ಹೋಗೋದನ್ನು ಬಿಟ್ಟು ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳುವುದಾದರೆ ನಾವು ಧನ್ಯರಾಗ್ತೇವೆ. ಪ್ರಿಯರೇ, ಪ್ರಾರ್ಥನೆ ಕಲಿಯೋಣ. ಎಲ್ಲಾ ಸಮಯಗಳಲ್ಲಿ ಎಲ್ಲಾ ವಿಧವಾದ ಪ್ರಾರ್ಥನೆಗಳನ್ನು ನಾವು ಕಲಿತುಕೊಂಡು ನಾವು ಮಾಡಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಅದಕ್ಕೆ ಪ್ರಾರ್ಥನಾಂಶದ ಮೇಲೆ ಕೆಲವು ವಾರಗಳಿಂದ ಧ್ಯಾನಿಸುತ್ತಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಮ್ಮ ಈ ಸಮಯವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಇದು ಕ್ಲುಪ್ತ ಪ್ರಾರ್ಥನೆ. ಯೇಸುವಿಗೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಒಂದು ಸನ್ನೆ ಮಾಡಿದ್ರೆ ಸಾಕು, ನಮ್ಮ ಮೇಲೇ ದೃಷ್ಟಿಯಿಟ್ಟ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಇಲ್ಲಿಯವರೆಗೂ ಎಷ್ಟೋ ವಿಧವಾದ ಪ್ರಾರ್ಥನೆಗಳ ಕುರಿತು ಕೇಳ್ತಾ ಇದ್ದೇವೆ ಮತ್ತು ನೀವು ಅನುಭವಪೂರ್ವಕವಾಗಿ ಆ ಪ್ರಾರ್ಥನೆಯ ಬಲವನ್ನು, ಅಂತಹ ಪ್ರಾರ್ಥನೆ ಮಾಡಿ ಬಲ ಹೊಂದುತ್ತಾ ಇದ್ದೀರೆಂದು ನಂಬುತ್ತೇನೆ. ಹಾಗೆಯೇ ಮತ್ತೊಂದು ಮುಖ್ಯವಾದ ಪ್ರಾರ್ಥನೆ ಇದೆ. ಈ ಪ್ರಾರ್ಥನೆ ಮಾಡುವುದರಿಂದ ನಮ್ಮೆಲ್ಲರಿಗೆ ಎಷ್ಟೋ ಈ ಪ್ರಾರ್ಥನೆ ನಮ್ಮನ್ನು ಸಮಾಧಾನಗೊಳಿಸುತ್ತದೆ. ನಮ್ಮನ್ನು ಸಮಾಧಾನಗೊಳಿಸಿದಲ್ಲದೆ ಸಂತೃಪ್ತಿ ಉಂಟು ಮಾಡುತ್ತೆ. ಅದೇ ಕಣ್ಣೀರಿನ ಪ್ರಾರ್ಥನೆ. ಕಣ್ಣೀರಿನ ಪ್ರಾರ್ಥನೆ. ನೀವು ಕಣ್ಣೀರು ಸುರಿಸುತ್ತೀರಾ? ಅಳುತ್ತೀರಾ? ಕೇಳಿ, ಬಿಕ್ಕಿ ಬಿಕ್ಕಿ ಅಳ್ತೀರಾ? ರೋಧಿಸುತ್ತಾ ಇದ್ದೀರಾ? ದುಃಖಿಸುತ್ತೀರಾ? ಅಳ್ತೇವೆ. ನಾವು ಅನೇಕ ವಿಷಯಗಳಿಗಾಗಿ ಅಳ್ತಿರ್ತೇವೆ. ಕೆಲವರು ಮುನಿಸಿ ಅಳ್ತಾರೆ, ಯಾರೋ ಏನೋ ಅಂದಿರುವುದಕ್ಕಾಗಿ. ಕೆಲವರು ಬಾಧೆ ತಾಳಲಿಕ್ಕಾಗದೆ ಅಳ್ತಾರೆ. ಇನ್ನು ಕೆಲವರು ಭಯದಿಂದ ಅಳ್ತಾರೆ. ಮತ್ತೆ ಕೆಲವರು ಕೋಪ ಬಂದು ಅಳ್ತಾರೆ. ಅಬ್ಬಬ್ಬಬ್ಬ, ಎಷ್ಟು ಅಳ್ತಾರೆ ಗೊತ್ತಾ? ನನಗೆ ಅದು ಇಲ್ಲ ಇದು ಇಲ್ಲ ಎಂಬುದಾಗಿ ಯೋಚಿಸಿ ಅನೇಕರು ಅಳ್ತಾ ಇರ್ತಾರೆ. ಇನ್ನು ಕೆಲವರು ಮನುಷ್ಯರ ಮುಂದೆ ಅಳ್ತಾರೆ, ಅಧಿಕಾರಿಗಳ ಮುಂದೆ ಅಳ್ತಾರೆ, ತಂದೆ ತಾಯಿ ಮುಂದೆ ಅಳ್ತಾರೆ. ನೀವೇ ನಮಗೆ ದಿಕ್ಕು ಎನ್ನುವಂತೆ ಕಂಡವರ ಮುಂದೆಲ್ಲ ಹೋಗಿ ಕಣ್ಣೀರು ಸುರಿಸ್ತಾರೆ. ಬಹಳಷ್ಟು ಜನರಿಗೆ ಅವರು ಬಲಹೀನರಾಗಿದ್ದಾರೆಂದು ತೋರಿಸುತ್ತೆ. ನೋಡಿರಿ, ನಾವು ದೇವರ ಮಕ್ಕಳಾಗಿದ್ದೇವೆ. ದುಃಖಿಸುವ ಅಗತ್ಯವಿಲ್ಲ. ದೇವರೊಂದಿಗೆ ನಾವು ಸರಿಯಾಗಿರೋದಾದರೆ, ಸಾಧಾರಣವಾಗಿ ಹೊರಗಿನ ಪ್ರಪಂಚಕ್ಕೆ ಕ್ರೈಸ್ತರನ್ನು ಕಂಡ್ರೆ ಎಂತಹ ಉದ್ದೇಶವುಳ್ಳವರಾಗಿದ್ದಾರೆ ಗೊತ್ತಾ? ಇತ್ತೀಚೆಗೆ ಬ್ಯಾಂಗ್ಳೂರ್ ಮೀಟಿಂಗ್ ಹೋಗುವಾಗ ಒಬ್ಬ ವ್ಯಕ್ತಿ ಪಕ್ಕದಲ್ಲೇ ಕೂತಿದ್ದ. ಸರ್, ನೀವು ಯಾರು ಅಂದ್ರೆ ಪಾಸ್ಟರ್ ಅಂತ ಹೇಳಿದೆ. ಹಾಗಂದ್ರೆ ಏನು ಅಂದ್ರೆ ಕ್ರಿಶ್ಚಿಯನ್ ಪಾಸ್ಟರ್ ಅಂದೆ. ಓಹೋ, ಟಿವಿಯಲ್ಲಿ ನಿಮ್ಮ ಕ್ರೈಸ್ತರೆಲ್ಲ ಯಾವಾಗ ನೋಡಿದ್ರು ಅಳ್ತಾ ಇರ್ತಾರಲ್ಲ, ಯಾಕೆ ಹಾಗೆ ಅಂತ ಕೇಳಿದ್ರು. ಅಂದ್ರೆ ಅವರ ಅಭಿಪ್ರಾಯ ಯೇಸುವನ್ನು ನಂಬಿದವರು ಅಂದ್ರೆ ಅಳುತ್ತಾ ಇರೋರು ಎಂದರ್ಥ. ಅಳುವ ಮುಖ ಇಟ್ಕೊಳ್ಬೇಕೆಂದು ಯೇಸು ಹೇಳಲಿಲ್ಲ, ಬೈಬಲ್ ಕೂಡ ಹೇಳಲ್ಲ. ಸಂತೋಷಿಸಿರಿ, ತಿರುಗಿ ಹೇಳುತ್ತೇನೆ, ಸಂತೋಷಿಸಿರಿ, ಆನಂದಿಸಿರಿ. ಆತನ ಬಲಗೈಯಲ್ಲಿ ಸಂಪೂರ್ಣ ಸಂತೋಷವಿರುವುದು. ಎಸ್, ನಾವು ಅಳುತ್ತೇವೆ, ಆದರೆ ದೇವರ ಸನ್ನಿಧಿಯಲ್ಲಿ. ದೇವರ ಮುಂದೆ ಅಳುವಂಥವನು ಮನುಷ್ಯರ ಮುಂದೆ ಕಳೆಯಿಂದ ನಗುತ್ತಾ ಇರ್ತಾನೆ. ದೇವರ ಮುಂದೆ ಕಣ್ಣೀರಿನಿಂದ ತೊಳೆದುಕೊಂಡಂತಹ ಮುಖ ಎಷ್ಟೋ ಪ್ರಕಾಶಮಯವಾಗಿರುತ್ತೆ. ನಾವು ಪಶ್ಚಾತ್ತಾಪ ಪಡ್ತೇವೆ. ಅಳೋದಂದ್ರೆ ಇದು ಲೋಕ ಸಂಬಂಧವಾದ ಅಳುವಂಥದ್ದಲ್ಲ. ಲೋಕ ಸಂಬಂಧವಾಗಿ ಅಳುವಂಥದ್ದು ಲೌಕಿಕ ವಿಷಯಗಳಿಗಾಗಿ ಅಳುವಂಥದ್ದು, ಲೋಕ ಸಂಬಂಧವಾದವರಿಗಾಗಿ ಅಳುವಂಥದ್ದಾಗಿದೆ. ಆದರೆ ನಾವಾದರೂ ದೈವ ಚಿತ್ತಾನುಸಾರವಾದ ಅಳುವಿಕೆಯಿಂದ ಅಳ್ತೇವೆ. ಒಮ್ಮೆ ನೋಡೋಣ ಬನ್ನಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ, ಅದರಲ್ಲಿ 9ನೇ ವಚನ ಓದುತ್ತೇನೆ, ಕೇಳಿ. ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ. ನೀವು ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ದರಿಂದ ನಿಮ್ಮಿಂದ ಯಾವುದರಲ್ಲಿಯೂ ನಷ್ಟಪಡಲಿಲ್ಲವಲ್ಲ. ಯಾಕೆಂದರೆ ದೇವರ ಚಿತ್ತಾನುಸಾರವಾಗಿರುವ ದುಃಖವು ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ದೈವ ಚಿತ್ತಾನುಸಾರವಾದಂತಹ ದುಃಖ ಅದು. ದೇವರ ವಿಷಯಗಳಿಗೋಸ್ಕರ ದುಃಖ ಪಡುವಂಥದ್ದು. ಅಯ್ಯೋ, ದೇವರಿಗೆ ನಾವು ದುಃಖಪಡಿಸಿದ್ದೇವಲ್ಲವೇ ಎಂದು ಹೇಳಿ ದುಃಖ ಪಡುವಂಥದ್ದು. ದೇವರ ವಾಕ್ಯದಿಂದ ಗದರಿಸಲ್ಪಟ್ಟಾಗ ಪಶ್ಚಾತ್ತಾಪ ಪಡ್ತೇವೆ. ದೇವರ ಮುಂದೆ ನಾನು ಸರಿಯಾಗಿಲ್ವಲ್ಲ, ದೇವರು ಆಶಿಸಿದಂತೆ ನಾನು ಮಾಡ್ಲಿಕ್ಕಾಗ್ತಾ ಇಲ್ವಲ್ಲ, ದೇವರು ಆಶಿಸಿದಂತೆ ಬದುಕಲಿಕ್ಕಾಗ್ತಾ ಇಲ್ವಲ್ಲ ಎಂಬ ವೇದನೆಯೊಂದಿಗೆ
ಪಶ್ಚಾತ್ತಾಪದೊಂದಿಗೆ ಕಣ್ಣೀರಿನೊಂದಿಗೆ ನಮ್ಮ ಸ್ಥಿತಿಯನ್ನು ಒಪ್ಪಿಕೊಳ್ಳುವಂತೆ ಮಾಡುವ ಪ್ರಾರ್ಥನೆಯೇ ಕಣ್ಣೀರಿನ ಪ್ರಾರ್ಥನೆಯಾಗಿದೆ. ಯೇಸುವೆ, ನೀವೇ ದಿಕ್ಕು, ನಿಮ್ಮ ಹೊರತು ನನಗಿನ್ಯಾರೂ ಇಲ್ಲ ಎಂದು ಪೂರ್ತಿಯಾಗಿ ಆತನ ಮೇಲೆ ಆಧಾರಗೊಂಡು ನಿಮ್ಮ ಹೃದಯ ವೇದನೆಯೆಲ್ಲ ಆತನ ಮುಂದೆ ಹೊಯ್ದುಕೊಳ್ಳುವಂಥದ್ದೇ ದೈವ ಚಿತ್ತಾನುಸಾರವಾದ ಪ್ರಾರ್ಥನೆಯಾಗಿದೆ. ನೀನು ಸಾಯಬೇಕಾಗಿದೆ, ಬದುಕುವುದಿಲ್ಲ, ನಿನ್ನ ಮನೆಯ ವ್ಯವಸ್ಥೆ ಮಾಡಿಕೊ ಎಂದು ಹಿಜ್ಕೀಯನಿಗೆ ವಾರ್ತೆ ಕಳಿಸಿದಾಗ ಅವನು ಗೋಡೆಯ ಕಡೆಗೆ ತನ್ನ ಮುಖ ತಿರುಗಿಸಿಕೊಂಡು, ದೇವರೇ, ನನ್ನನ್ನು ಜ್ಞಾಪಕ ಮಾಡಿಕೋ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದ. ತಕ್ಷಣವೇ ದೇವರು ಉತ್ತರಿಸಿ ಹೇಳ್ತಾರೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ಇನ್ನು ಬದುಕೋದೇ ಇಲ್ಲ ಎಂದು ಹೇಳಿದ ಮನುಷ್ಯನಿಗೆ ಕೆಲವೇ ನಿಮಿಷಗಳಲ್ಲಿ 15 ವರ್ಷ ಆಯುಷ್ಯ ನಿನಗೆ ಕೊಡ್ತೇನೆಂದು ದೇವರು ಹೇಳುತ್ತಾರೆ. ಎಂತಹ ಒಳ್ಳೆ ದೇವರು ನೋಡಿ. ಕಣ್ಣೀರಿನ ಪ್ರಾರ್ಥನೆ ಹೃದಯಾಂತರಾಳದೊಳಗಿಂದ ಬರುವಂತಹ ಸಮರ್ಪಣೆಯಿಂದ ಕೂಡಿದ ಪ್ರಾರ್ಥನೆಯಾಗಿದೆ. ಯೇಸುವಿನ ಮೇಲೆ ಪೂರ್ತಿಯಾಗಿ ಆಧಾರಗೊಳ್ಳುವ ಪ್ರಾರ್ಥನೆಯಾಗಿದೆ. ಅಷ್ಟು ಮಾತ್ರವಲ್ಲ, ನಾವು ತಪ್ಪು ಮಾಡಿದಾಗ ಆ ತಪ್ಪಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟ ಹೊರತು ಆ ತಪ್ಪಿನಿಂದ ನಮಗೆ ಬಿಡುಗಡೆಯಾಗುವುದಿಲ್ಲ. ಪಾಪಕ್ಕೆ ನಿವೃತ್ತಿಯಾಗಲು ಅವಶ್ಯಕವಾಗಿರೋದೇ ಪಶ್ಚಾತ್ತಾಪ ಆಗಿದೆ. ಮಾಡಿರುವ ಪಾಪಕ್ಕಾಗಿ ರಿಗ್ರೆಟ್ ಆಗುತ್ತೇವೆ, ಅಂದರೆ ಅದು ದೈವ ಚಿತ್ತಾನುಸಾರವಾಗಿ ದುಃಖ ಪಡುವಂಥದ್ದಾಗಿದೆ. ದೈವ ಚಿತ್ತಾನುಸಾರವಾಗಿ ಅಂದರೆ ದೇವರ ಮುಂದೆ ನಾನು ಸರಿಯಾಗಿಲ್ವಲ್ಲ, ದೇವರನ್ನು ನಾನು ದುಃಖಪಡಿಸಿದೇನಲ್ಲವೇ, ನಾನು ಹೇಗಿರಬೇಕಿತ್ತು, ಎಷ್ಟು ಹೀನ ಸ್ಥಿತಿಗೆ ಬಿದ್ದೋಗಿದ್ದೇನಲ್ಲವೇ ಎಂಬ ಗ್ರಹಿಕೆ ಉಂಟಾದಾಗ ಆ ಗ್ರಹಿಕೆ ದೈವ ಚಿತ್ತಾನುಸಾರವಾದ ದುಃಖ ಉಂಟುಮಾಡಿ ರಕ್ಷಣೆಗೆ ಕಾರಣವಾಗಿ ಮಾನಸಾಂತರ ಉಂಟುಮಾಡುತ್ತೆ. ನಿಮ್ಮ ಮನಸ್ಸು ಮಾರ್ಪಡಿಸುತ್ತೆ. ಅಂತಹ ಪಶ್ಚಾತ್ತಾಪ ನಿಮ್ಮ ಮನಸ್ಸಿಗೆ ನೂತನವಾದ ಮನೋನೇತ್ರ ಬೆಳಗುವ ರೀತಿಯಲ್ಲಿ ಮಾಡುತ್ತೆ. ಹೇಳಬೇಕಾದ್ರೆ ತಪ್ಪು ಮಾಡಿದವನ ಹೃದಯ ಕಲ್ಲಾಗ್ಬಿಡುತ್ತೆ ಪ್ರಿಯರೇ. ಬಟ್ ಪರಿಶುದ್ಧಾತ್ಮ ದೇವರು ನಾವು ಒಪ್ಪಿಕೊಳ್ಳುವಂತೆ ಮಾಡಿದಾಗ, ಆತನ ಮಾತು ನಾವು ಕೇಳ್ತಾ ಇರುವಾಗ, ಆ ಮಾತುಗಳು ಬಂಡೆಗಳನ್ನು ಒಡೆಯುವ ಸುತ್ತಿಗೆ ಅಂತಿರುವಾಗ, ಪರಿಶುದ್ಧಾತ್ಮ ದೇವರು ನಮ್ಮ ಮೇಲೆ ಎಳೆದು ಬಂದಾಗ ನಮಗೆ ಪಾಪದ ಕುರಿತಾಗಿ ಮತ್ತು ನೀತಿಯ ಕುರಿತಾಗಿ ನಮಗೆ ಮನವರಿಕೆ ಮಾಡುವುದರಿಂದ ಆ ಸಂಗತಿಗಳ ಕುರಿತು ನಮಗೆ ಅರ್ಥ ಆಗುತ್ತೆ. ಆಯಾ ಸಂದರ್ಭದಲ್ಲಿ ಇಸ್ರಾಯೇಲ್ ಜನಾಂಗದವರು ದೇವರಿಗೆ ಅವಿಧೇಯರಾದಾಗ, ದೇವರ ಕೋಪ ಅವರ ಮೇಲೆ ಉರಿಗೊಂಡಾಗ, ಆ ಇಸ್ರಾಯೇಲ್ ಜನರು ದೇವರ ಸನ್ನಿಧಿಯಿಂದ ದೂರವಾಗಿ ದೇವರು ಅನುಗ್ರಹಿಸಿದ ಆಶೀರ್ವಾದಗಳನ್ನೆಲ್ಲ ಕಳೆದುಕೊಂಡಾಗ, ಯೋವೇಲ ಪ್ರವಾದಿಯ ಮುಖಾಂತರ ದೇವರು ಎಚ್ಚರಿಸಿದ ಮಾತು ಹೇಗಿದೆ ನೋಡಿ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 12ನೇ ವಚನ. ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳೆಯಿರಿ, ಗೋಳಾಡಿರಿ. ಈಗಲಾದರೂ ನಿಮ್ಮ ಬೆಳೆ ಹಾಳಾಗಿದೆ, ನಿಮ್ಮ ಆರೋಗ್ಯ ಹಾಳಾಗಿದೆ, ನಿಮ್ಮ ಜೀವಿತವೇ ಹಾಳಾಗಿದೆ, ನಿಮ್ಮ ಕುಟುಂಬಗಳು ಚೆದರಿ ಹೋಗಿವೆ, ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳೆಲ್ಲ ಕಳ್ಕೊಂಡಿದ್ದೀರಿ, ಒಣಗಿದ ಸ್ಥಿತಿಗೆ ಬಿದ್ದೋಗಿದ್ದೀರಿ, ದೇವರನ್ನು ಮರೆತು ಶ್ರಮೆಗಳ ಪಾಲಾಗಿದ್ದೀರಿ. ಈಗಲಾದರೂ ನೀವು ಉಪವಾಸ ಮಾಡಿರಿ, ಅಳೀರಿ, ದುಃಖಿಸುತ್ತಾ ಗೋಳಾಡಿರಿ. ಕಣ್ಣೀರು ಹೊರಗೆ ಕಾಣಿಸುತ್ತೆ ಪ್ರಿಯರೇ, ಆದರೆ ದುಃಖ ಹೃದಯದೊಳಗೆ ಉಳ್ಕೊಳ್ಳುತ್ತೆ. ನಾವೆಲ್ಲಾ ಸಮಯದಲ್ಲಿ ಕಣ್ಣೀರು ಸುರಿಸುತ್ತಾ ಅಳಿಲಿಕ್ಕಾಗೋದಿಲ್ಲ, ಅತ್ರೆ ಹೊರಗಡೆ ಕಾಣಿಸುತ್ತದೆ. ಆದರೆ ಹೃದಯದಲ್ಲಿರುವಂತಹ ಈ ದುಃಖದ ವಿಷಯದಲ್ಲಿ ಹೇಳಬೇಕಾದರೆ ಪಾರಿವಾಳದ ಹಾಗಿದೆ. ಒಂದು ಪಾರಿವಾಳಕ್ಕೆ ಆ 2ನೇ ಪಾರಿವಾಳ ಕಾಣದೇ ಇರುವಾಗ ಆ 2ನೇ ಪಾರಿವಾಳಕ್ಕಾಗಿ ಅದು ಗೋಳಾಡ್ತಾ ಕೂತ್ಕೊಳ್ಳುತ್ತೆ, ಎಲ್ಲಿಗೆ ಹೋದೆ, ಎಲ್ಲಿಗೆ ಹೋದೆ ಎಂಬುದಾಗಿ. ದೇವರಿಂದ ನಾವು ಅಗಲುವಿಕೆ ಅನುಭವಿಸುವಾಗ, ದೇವರೇ ನಿಮ್ಮ ಸನ್ನಿಧಿ ಕಳ್ಕೊಂಡಿದ್ದೇವೆ, ನೀವೇ ನನ್ನ ಯಜಮಾನನು, ನನ್ನ ದೇವರು, ನನ್ನ ರಕ್ಷಕನೂ ಆಗಿದ್ದೀರಿ, ನಿಮಗೂ ನನಗೂ ದೋಷ ಪಾಪ ಅಡ್ಡ ಬಂದಿವೆ ಎಂದು ಗ್ರಹಿಸಿಕೊಂಡಂಥವರು ಆ ಪಾಪದ ಆಟಂಕ ತೊಲಗಿಸಲ್ಪಡುವವರೆಗೂ ರೋಧಿಸುತ್ತಾ ಇರ್ತಾರೆ, ದೇವರ ಮುಖ ಕಾಣಬೇಕೆಂದು ಆಶಿಸುತ್ತಾರೆ. ಈಗಲಾದರೂ ನೀವು ಮಾನಸಾಂತರ ಹೊಂದಿ ಉಪವಾಸ ಮಾಡಿರಿ, ಕಣ್ಣೀರು ಸುರಿಸಿರಿ, ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗುವುದಾದರೆ 13ನೇ ವಚನ ನೋಡಿ. ನಿಮ್ಮ ದೇವರಾದ ಯೆಹೋವನು, ಆತನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡನ್ನು ಮಾಡಲಾರದಂತೆ ಮನಮರುಗುತ್ತಾನೆ. ಆದದ್ದರಿಂದ ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳಿರಿ. ಏನಂತೆ ಪ್ರೇರೆ? ಹೃದಯ ಹರಿದುಕೊಂಡು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಈಗಲಾದರೂ ನೀವು ಪಶ್ಚಾತ್ತಾಪಪಟ್ಟು ಕಣ್ಣೀರಿನಿಂದ ತಪ್ಪೊಪ್ಪಿಕೊಳ್ಳಿರಿ. ನಾವು ಅಳುವಾಗ ಕೇಳಿ ಪ್ರಿಯರೇ, ನಮ್ಮ ತಪ್ಪಿಗಾಗಿ ಮಾತ್ರ ಅಳಬೇಕು, ಬೇರೆ ಯಾವುದಕ್ಕಾಗಿ ಅಳಬಾರದು. ಅಳುವ ಅಗತ್ಯತೆ ಕೂಡ ಇಲ್ಲ. ಆಹಾರಕ್ಕೋಸ್ಕರ, ವಸ್ತ್ರಕ್ಕೋಸ್ಕರ, ಹೌದಲ್ಲವೇ? ಈ ಲೋಕದಲ್ಲಿರುವವುಗಳಿಗಾಗಿ ನಾವು ದುಃಖಪಡುವ
ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ದುಃಖ ನಮಗೆ ಎಂದಿಗೂ ಉಪಶಮನ ಕೊಡುವುದಿಲ್ಲ. ಇಹಲೋಕ ಸಂಬಂಧವಾದ ದುಃಖವು ಪಶ್ಚಾತ್ತಾಪಕ್ಕೆ ನಡೆಸುವುದಿಲ್ಲ, ಬದಲಿಗೆ ಅದು ಮರಣಕ್ಕೆ ದಾರಿ ತೆರೆಯುತ್ತೆ. ಅಲ್ಲೇ ಇದೆ ನೋಡಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 7ನೇ ಅಧ್ಯಾಯ 10ನೇ ವಚನದ ಕೊನೆಯ ಸಾಲು. ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನುಂಟು ಮಾಡುತ್ತದೆ. ಈ ಲೋಕ ಸಂಬಂಧವಾದ ದುಃಖವು ಹಂತ ಹಂತವಾಗಿ ನೀವು ಕ್ಷೀಣಿಸುವಂತೆ ಕಾರಣವಾಗುತ್ತೆ, ಡಿಪ್ರೆಷನ್ಗೆ ಒಳಗಾಗುವಂತೆ ಕಾರಣವಾಗುತ್ತೆ. ನಮ್ಮ ದುಃಖ, ನಮ್ಮ ಕಣ್ಣೀರು ನಮ್ಮ ಹೃದಯದೊಳಗಿಂದ ದೇವರ ಪಾದಕ್ಕೆ ತಾಕಿದ ಮರುಕ್ಷಣವೇ ಆತನ ದಿವ್ಯದಾನಗಳು ನಮಗೆ ದೊರಕುತ್ತವೆ. ಆತನ ಕ್ಷಮಾಪಣೆ ನಮಗೆ ದೊರಕುತ್ತೆ. ನೂತನ ಶಕ್ತಿ ಹೊಂದಿಕೊಳ್ತೇವೆ, ನೂತನ ಆನಂದ ಪಡ್ಕೊಳ್ತೇವೆ. ಇನ್ನು ನಿಮ್ಮ ದುಃಖದ ದಿನಗಳು ಸಮಾಪ್ತವಾದವು ಎಂಬ ಮಾತಿನೊಂದಿಗೆ ಆತನಿಗೋಸ್ಕರ ಸಂತೋಷದಿಂದ ಹೊರಗೆ ಬಂದು ಜೀವಿತ ಕಾಲವೆಲ್ಲ ಆತನಿಗೆ ಸಾಕ್ಷಿಗಳಾಗಿ ಇರುತ್ತೇವೆ. ಕಣ್ಣೀರಿಲ್ಲದ ಪ್ರಾರ್ಥನೆ ಹೃದಯದೊಳಗಿಂದ ಬಂದ ಪ್ರಾರ್ಥನೆ ಅಲ್ಲ ಪ್ರಿಯರೇ. ಕಣ್ಣೀರು ಯಾವಾಗ ಬರುತ್ತೆ? ಹೃದಯ ಕದಲಿದಾಗ ಬರುತ್ತೆ. ಕೃತಜ್ಞತೆ ಉಂಟಾದಾಗಲೂ ಕೂಡ ಆನಂದದಿಂದ ಕಣ್ಣೀರು ಬರ್ತವೆ. ಹಾಗೆಯೇ ವೇದನೆಯಿಂದ, ಪಶ್ಚಾತ್ತಾಪದಿಂದ ಹೃದಯ ಕದಲಿದ್ರೂ ಕೂಡ ಕಣ್ಣೀರು ಬರ್ತವೆ. ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡಬೇಕು. ಅಷ್ಟೊಂದು ಪಾಪ ಕ್ಷಮಿಸಿರುವ ಯೇಸುವನ್ನು ಸ್ತುತಿಸಬೇಕು. ಆನಂದ ಬಾಷ್ಪಗಳಿಂದ ಆತನನ್ನು ಆರಾಧಿಸಬೇಕು. ಅದೇ ನಿಜವಾದ ಆರಾಧನೆಯಿಂದ ಕೂಡಿರುವ ಪ್ರಾರ್ಥನೆಯಾಗಿದೆ. ಕಣ್ಣೀರಿನಿಂದ ಮಾಡುವ ಪ್ರಾರ್ಥನೆಯಾಗಿದೆ. ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡುವ ಪ್ರಾರ್ಥನೆಯಾಗಿದೆ. ಒಮ್ಮೆ ಪಾಪಾತ್ಮಳಾದ ಸ್ತ್ರೀ ಹಿಂದೆಯಿಂದ ಬಂದು ಯೇಸುವಿನ ಪಾದಗಳನ್ನು ಕಣ್ಣೀರಿನಿಂದ ತೊಳೆಯುತ್ತಾಳೆ. ಅಮ್ಮ, ನಿನ್ನ ವಿಸ್ತಾರವಾದ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಸಮಾಧಾನದಿಂದ ಹೋಗು ಅಂದಾಗ ಕ್ಷಮಾಪಣೆ ಹೊಂದಿಕೊಂಡು ಸಂತೋಷದಿಂದ ಹಿಂದಿರುಗುತ್ತಾಳೆ. ಪಶ್ಚಾತ್ತಾಪ ನಮಗೆ ನಿಜವಾದ ಆನಂದ ಉಂಟು ಮಾಡುತ್ತೆ, ಪಾಪದ ಮೇಲೆ ಜಯ ಕೊಡುತ್ತೆ. ಪಾಪ ದೋಷಗಳಿಂದ ನಾವು ಕ್ಷಮಿಸಲ್ಪಡ್ತೇವೆ. ಮತ್ತೊಂದು ಸಾರಿ ಅದೇ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ ಏನಂತೆ? ನೀವು ದೇವರ ಚಿತ್ತಾನುಸಾರವಾಗಿ ಹೊಂದಿರುವ ಈ ದುಃಖವು ಎಂತಹ ಎಚ್ಚರಿಕೆಯನ್ನು, ಎಂತಹ ದೋಷ ನಿವಾರಣೆಯನ್ನು, ಎಂತಹ ಪ್ರತಿವಾದನೆಯನ್ನು, ಎಂತಹ ಆಗ್ರಹವನ್ನು, ಎಂತಹ ಭಯವನ್ನು, ಎಂತಹ ಆಸಕ್ತಿಯನ್ನು, ಎಂತಹ ಪ್ರತಿದಂಡನೆಯನ್ನು ನಿಮ್ಮೊಳಗೆ ಹುಟ್ಟಿಸಿತು ಎಂದು ನೋಡಿರಿ. ಹಬ್ಬಾ, ದೈವ ಚಿತ್ತಾನುಸಾರವಾಗಿ ನಾವು ದುಃಖಪಟ್ಟಾಗ, ಕಣ್ಣೀರಿನಿಂದ ಯೇಸುವಿನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿದಾಗ, ನಾವು ಪಶ್ಚಾತ್ತಾಪದಿಂದ ಕಣ್ಣೀರನ್ನು ನಾವು ಸುರಿಸಿದಾಗ, ಆತನು ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದಾಗ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಮೇಲೆ ಕರುಣೆ ದಯೆಯನ್ನು ತೋರಿಸಿರುವ ಯೇಸುವಿನ ಕರುಣೆಯಿಂದ ಅಂತಹ ಪಶ್ಚಾತ್ತಾಪವು ಮತ್ತೆ ನಮಗೆ ದುಃಖವನ್ನು ಹುಟ್ಟಿಸುವುದಿಲ್ಲ. ಅಂತಹ ಪಶ್ಚಾತ್ತಾಪ, ಅಂತಹ ಕಣ್ಣೀರಿನ ಪ್ರಾರ್ಥನೆ ಎಂತಹ ಎಚ್ಚರಿಕೆಯನ್ನು, ಅಂದರೆ ನಾವು ಜಾಗರೂಕರಾಗಿರುವುದಕ್ಕಾಗಿ, ದೋಷ ನಿವಾರಣೆಗೆ ಬೇಕಾಗಿರುವ ಪ್ರತಿವಾದನೆಯನ್ನು, ಮತ್ತೆ ಇನ್ನೆಂದಿಗೂ ನಾವು ಪಾಪ ಮಾಡಲಾರದಂತೆ ಜಾಗ್ರತೆಯುಳ್ಳವರಾಗಿರುವುದಕ್ಕಾಗಿ, ಪಾಪದ ವಿಷಯದಲ್ಲಿ ನಿಯಂತ್ರಣವುಳ್ಳವರಾಗಿರುವುದಕ್ಕಾಗಿ, ಆಗ್ರಹ ಅಂದರೆ ಪಾಪದ ಮೇಲೆ ಕೋಪಗೊಂಡು ಪಾಪದ ತಂಟೆಗೆ ಹೋಗಲಾರದಕ್ಕಾಗಿ, ಎಂತಹ ಭಯವನ್ನು, ಎಂತಹ ಅಭಿಲಾಷೆಯನ್ನು, ಎಂತಹ ಆಸೆಯನ್ನು, ಎಂತಹ ಪ್ರತಿದಂಡನೆಯನ್ನು ನಿಮ್ಮಲ್ಲಿ ಹುಟ್ಟಿಸಿತೆಂದು ನೋಡಿ. ಅದಕ್ಕೆ ಪ್ರಿಯರೇ, ಪ್ರಾರ್ಥಿಸುವವರು ಪರಿಶುದ್ಧಗೊಳಿಸಲ್ಪಡ್ತಾರೆ. ಮತ್ತೆ ಪಾಪಕ್ಕೆ ಅವಕಾಶ ಕೊಡಲ್ಲ, ಮತ್ತೆ ಮತ್ತೆ ಪಾಪ ಅವರು ಮಾಡಲ್ಲ. ಪಾಪದ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟವರು ಮತ್ತೆ ಪಾಪ ನೋಡಿದ್ರೆ ಅಸಹಿಸಿಕೊಳ್ತಾರೆ, ಪಾಪವನ್ನು ಯಾವತ್ತಿಗೂ ಕೂಡ ದ್ವೇಷಿಸುತ್ತಾರೆ. ಮತ್ತೆ ಅವರು ತಪ್ಪು ಮಾಡಲ್ಲ. ಯಾಕೆಂದರೆ ನಿಜವಾದ ಪಶ್ಚಾತ್ತಾಪ, ಹೃದಯಪೂರ್ವಕವಾಗಿ ಕಣ್ಣೀರಿನಿಂದ ಮಾಡಿದ ಪ್ರಾರ್ಥನೆ ನಿಮಗೆ ನೂತನ ಜೀವಿತವನ್ನು, ನಿಮಗೆ ಪ್ರತ್ಯೇಕವಾದ ಪರಿಶುದ್ಧವಾದಂತಹ ಹೃದಯವನ್ನು ಅದು ನಿಮಗೆ ಅನುಗ್ರಹಿಸುವುದು ಮಾತ್ರವಲ್ಲದೆ, ದೇವರಿಗೋಸ್ಕರ ರೋಷದಿಂದ ಜೀವಿಸುವುದಕ್ಕಾಗಿ ಪರಿಶುದ್ಧಾತ್ಮನು ನಮ್ಮನ್ನು ಅಭಿಷೇಕಿಸ್ತಾರೆ. ದೇವರೇ, ಕಣ್ಣೀರಿನ ಪ್ರಾರ್ಥನೆ ನಮಗೆ ಕಲಿಸಿರೆಂದು ಪ್ರಾರ್ಥಿಸೋಣ. ಕಣ್ಣೀರು ಮನುಷ್ಯರ ಮುಂದೆ ಸುರಿಸಿ ವ್ಯರ್ಥ ಮಾಡಿಕೊಳ್ಬೇಡಿ. ದೇವರ ಮುಂದೆ ಸುರಿಸಿದ ಪ್ರತಿ ಕಣ್ಣೀರಿನ ಹನೆಗೂ ದೇವರು ಉತ್ತರಿಸುತ್ತಾರೆ. ನನ್ನ ಕಣ್ಣೀರನ್ನು ನಿನ್ನ ಬುದ್ದಲಿಯಲ್ಲಿ ಹಿಡಿದಿಟ್ಕೊಂಡಿದ್ದೀರಿ, ನಿಮ್ಮ ಸುರುಳಿಯಲ್ಲಿ ಬರೆದಿಟ್ಕೊಂಡಿದ್ದೀರಿ ಎಂದು ದಾವೀದನು ಹೇಳಿದಂತೆ, ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಅಳತೆ ಮಾಡಿ, ಅಂದರೆ ಎಷ್ಟು ಯಥಾರ್ಥವಾಗಿ ಪ್ರಾರ್ಥಿಸ್ತೇವೋ ಅಷ್ಟೇ ಹೆಚ್ಚಾಗಿ ಆತನು ತನ್ನ ಉತ್ತರ ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ನಮ್ಮ ಕಣ್ಣೀರು ಒರೆಸುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಶಿಸುತ್ತಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಲೌಕಿಕ ವಿಷಯಗಳಿಗಾಗಿ ನಾವು ಅಳುವಂಥವರಾಗಿರದೆ ನಿಮ್ಮ ಸನ್ನಿಧಿಗೆ ಸೇರಿ ಬಂದು ದೈವಚಿತ್ತಾನುಸಾರವಾದ ಪಶ್ಚಾತ್ತಾಪ ಹೊಂದಿದವರಾಗಿ
ದೈವ ಚಿತ್ತಾನುಸಾರವಾದ ದುಃಖದಿಂದ ಕಣ್ಣೀರಿನಿಂದ ನಮ್ಮ ಪಾಪಗಳನ್ನೆಲ್ಲ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಿಟ್ಟು ಬಿಡಲು ನೀವು ಕೊಡುವ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟು ನಮ್ಮ ದುಃಖಕ್ಕೆ ಬದಲಾಗಿ ಜಯಮಾಲೆ ಕೊಡ್ತೇನೆಂದಿದ್ದೀರಿ. ನಮ್ಮ ದುಃಖದ ದಿನಗಳು ಸಮಾಪ್ತವಾದವು ಎಂದು ಹೇಳಿದ್ದೀರಿ. ನಿಮ್ಮ ಸಂತೋಷ ನಮ್ಮ ಹೃದಯದಲ್ಲಿ ಆಳುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಈ ಉದಯದಲ್ಲಿ ನಿಮ್ಮ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಈ ಅನುದಿನದ ಧ್ಯಾನದಲ್ಲಿ ನಾವು ಧ್ಯಾನಿಸುವ ಪ್ರಾರ್ಥನೆ ನಿಮ್ಮೆಲ್ಲರನ್ನು ಎಷ್ಟೋ ಬಲಗೊಳಿಸುತ್ತಿದೆ ಎಂದು ನಂಬುತ್ತೇವೆ. ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.